ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋऽಧ್ಯಾಯಃ ಕರ್ಮಯೋಗಃ. ನೈವ ತಸ್ಯ ಕೃತೇನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ಆತ್ಮನಲ್ಲೇ ನೆಲೆ ನಿಂತವನಿಗೆ ಕರ್ಮ ಮಾಡಿದ್ದರಿಂದ ಆಗಬೇಕಾದ್ದೇನೂ ಇಲ್ಲ, ಕರ್ಮ ಬಿಟ್ಟಿದ್ದರಿಂದ ಯಾವ ಅನರ್ಥವೂ ಇಲ್ಲ. ಆತನು ಯಾವ ಪ್ರಾಣಿಯನ್ನು ಯಾವ ಪ್ರಯೋಜನಕ್ಕಾಗಿಯೂ ಅವಲಂಬಿಸಬೇಕಾಗಿಲ್ಲ. ಕರ್ಮ ಮಾಡುವುದಕ್ಕೆ ಒಂದು ಉದ್ದೇಶ ಇರಲೇಬೇಕು. ಅಪಾಯ ಬಂದಾಗ ಉಪಾಯ ಹುಡುಕುವ ಬದಲು ಕರ್ಮ ಮಾಡುವುದಕ್ಕಾಗಿ ಜನರನ್ನು ನೇಮಿಸಿಕೊಳ್ಳುವುದು ರೂಢಿ. ಯಾವ ವ್ಯಕ್ತಿ ನಿರ್ದಿಷ್ಟ ಕೆಲಸಕ್ಕಾಗಿ ನೇಮಕಗೊಂಡಿರುತ್ತಾನೆ ಆ ಕೆಲಸ ಮಾಡುವುದು ಅವನ ಕರ್ತವ್ಯ. ಆ ಕೆಲಸ ಮಾಡಿದ್ದರಿಂದಲೇ ಅವನ ಕೀರ್ತಿ ಉಳಿಯುವುದರ ಜೊತೆಗೆ ಉದರ ಪೋಷಣೆ ಹಾಗೂ ಅವನನ್ನು ಆಶ್ರಯಿಸಿದವರ ಪೋಷಣೆ ಆಗುವುದಲ್ಲದೆ ತನ್ನವರ ಪ್ರೀತಿ ವಿಶ್ವಾಸ ಇಟ್ಟುಕೊಳ್ಳಲು ಸಾಧ್ಯ. ಕರ್ಮ ಸ್ವಾರ್ಥ ಹಾಗೂ ಸೇವೆ ಎರಡನ್ನೂ ಒಳಗೊಂಡಿದ್ದು, ಸೇವೆ ಎಂಬ ದೃಷ್ಟಿಯಿಂದ ಸಮರ್ಪಣಾ ಭಾವದಿಂದ ಮಾಡಿದಾಗ ಕರ್ಮ ಬಂಧನವಿರದು. ಹಾಗಂತ ಎಲ್ಲವನ್ನೂ ಉಚಿತವಾಗಿ ಯಾವುದೇ ಪ್ರತಿಫಲ ತೆಗೆದುಕೊಳ್ಳಬಾರದು ಎಂಬ ನಿಯಮವಲ್ಲ. ಬದಲಾಗಿ ಮಾಡುವ ಕೆಲಸ ಮಾಡಿದರೆ ಬರುವುದು ಬಂದೇ ಬರುತ್ತದೆ. ಪ್ರತಿಫಲ ಇಷ್ಟೇ ಬರಬೇಕೆಂಬ ನಿರೀಕ್ಷೆ ಇರಬಾರದು ಅಷ್ಟೇ. ಆತ್ಮನಲ್ಲಿ ನೆಲೆ ನಿಂತವನಿಗೆ ಯಾವ ಉದ್ದೇಶವೂ ಇರದು. ಈತನಿಗೆ ಇಂದ್ರಿಯ ನಿಗ್ರಹವಿರುವ ಕಾರಣದಿಂದ ಯಾವುದರ ಅವಶ್ಯಕತೆ ಬಾರದು. ಈತ ತನ್ನ ಮನಸ್ಸಿನಿಂದಲೇ ತನ್ನ ಪರಿಸರದ ಆಗು ಹೋಗುಗಳನ್ನು ನಿಯಂತ್ರಿಸಬಲ್ಲ. ಆತನ ಯೋಚನೆಗಳ ಪ್ರಕಾರ ಎಲ್ಲವೂ ನಡೆಯುವುದರಿಂದ ಈತ ಮಾಡಬೇಕಾದ್ದು ಏನೂ ಇರುವುದಿಲ್ಲ. ಪರ್ಯಾಯ ಚಿಕಿತ್ಸೆಯಲ್ಲಿ ಇಂಥವರನ್ನು ಥೀಟಾ ಚಿಕಿತ್ಸೆಕಾರರು ಎನ್ನುತ್ತಾರೆ. ಇಂಥವರ ಎದುರು ವ್ಯಕ್ತಿ ನಿಂತರೆ ಸಾಕು, ಆ ವ್ಯಕ್ತಿಯಲ್ಲಿರುವ ಕಾಯಿಲೆ ಅಥವಾ ಸರಿಪಡಿಸಬಹುದಾದ ನ್ಯೂನ್ಯತೆಗಳನ್ನು ಯಾವ ಔಷಧಿ ಅಥವಾ ಆಂಗಿಕ ಕ್ರಿಯೆ ಇಲ್ಲದೆ ಸರಿಪಡಿಸಬಲ್ಲರು. ಆತ್ಮನಲ್ಲಿ ನೆಲೆಗೊಂಡ ವ್ಯಕ್ತಿ ತನ್ನ ಯೋಚನೆಗಳಿಂದಲೇ ತನ್ನ ಪರಿಸರದಲ್ಲಿ ಆಗಬೇಕಾಗಿರುವ ಕೆಲಸ ಮಾಡಿಸಬಲ್ಲ. ಇಂತಹ ವ್ಯಕ್ತಿಗಳನ್ನು ಪರಮ ಪ್ರೀತಿ ಹಾಗೂ ಪೂಜ್ಯ ಭಾವನೆಯಿಂದ ನೋಡುವ ಅರ್ಥಾತ್ ಭಕ್ತರು ಹೆಚ್ಚಾಗುವುದರಿಂದ ಇಂತಹ ವ್ಯಕ್ತಿಗಳ ಚಿಂತನೆಗಳನ್ನು ಅವರ ಭಕ್ತರೇ ಸಾಕಾರಗೊಳಿಸುತ್ತಾರೆ. ಇಂತಹವರು ನಡೆದಾಡುವ ದೇವರೇ ಸರಿ. ಹರಿ ಓಂ.